ಇಷ್ಟಿಷ್ಟು ದೊಡ್ಡ ಆಡನ್ನು ಬಿಟ್ಟಿಲ್ಲ, ಇನ್ನು ಮಕ್ಕಳನ್ನು ಬಿಡ್ತಾವೆ. 5 ಆಡನ್ನು ಕೊಂದು ಹಾಕಿದ್ರು. ಹಣಕ್ಕಿಂತ ನಾವೊಂದು ಪ್ರೀತಿಯಿಂದ ಸಾಕಿದ ಪ್ರಾಣಿ ಕಣ್ಣೆದುರು ಇದು ಮನಸ್ಸಿಗೆ ನೋವು ತುಂಬ ಆಗ್ತದೆ. ಕಟಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಚ್ಚಡದಲ್ಲಿ ಬೀದಿ ನಾಯಿಗಳ ಹಾವಳಿ ಈಗ ಮಿತಿ ಮೀರಿದ್ದು ಸ್ಥಳೀಯರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಇಂದು ಮುಂಜಾನೆ ಅಚ್ಚಡದ ನಿವೃತ್ತ ಶಿಕ್ಷಕರಾದ ವಿಠಲ್ ಮಾಸ್ಟರ್ ಅವರ ಮನೆಯ ಹಟ್ಟಿಗೆ ನುಗ್ಗಿದ ಬೀದಿ ನಾಯಿಗಳ ಹಿಂಡು ಅಲ್ಲಿ ಸಾಕಿದ್ದ ಬರೋಬ್ಬರಿ 5 ಆಡುಗಳನ್ನ ಕಚ್ಚಿ ಕ್ರೂರವಾಗಿ ಕೊಂದು ಹಾಕಿವೆ. ಅಷ್ಟೇ ಅಲ್ಲದೆ ಕೆಲವು ಆಡುಗಳನ್ನ ನಾಯಿಗಳು ಎಳೆದೊಯ್ದಿದ್ದು ಇತ್ತೀಚೆಗಷ್ಟೇ ಇದೇ ನಾಯಿಗಳ ಗುಂಪು ಇವರ ಮನೆಯ ಕೋಳಿ ಹಾಗೂ ಟರ್ಕಿ ಕೋಳಿಗಳ ಮೇಲೂ ದಾಳಿ ನಡೆಸಿ ಮಾರಣ ಹೋಮ ಮಾಡಿತ್ತು ಎಂದು ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನನ್ನ ಹೆಸರು ಪ್ರಶಾಂತ್ ಅಂತ, ಅಚ್ಚಡ ಕಟ್ಪಾಡಿ. 1 ವಾರದ ಹಿಂದೆ ಒಂದು ಸಲ ಎಲ್ಲ ಬಂದು ಕೋಳಿಗೂಡಲ್ಲಿದ್ದ ಕೋಳಿ, ದೊಡ್ಡ ದೊಡ್ಡ 2 ಟರ್ಕಿ, ಒಂದು 2.5 ವರ್ಷದಿಂದ ಸಾಕಿದ ಟರ್ಕಿ ದೊಡ್ಡದು, ಮತ್ತು ಕೋಳಿ ಒಂದು 7-10 ಕೋಳಿ ಎಲ್ಲ ಕೊಂದಾಕಿ ಹೋಗಿತ್ತು ನಾಯಿಗಳು. ಮತ್ತು ಆಡು ಇತ್ತು ನಮ್ಮದು. ನಿನ್ನೆ ಬಂದು ಅದು ಆಡಿನ ಗೂಡಿನ ಬಾಗಿಲು ಮುರಿದು ಕೆಳಗಿಂದ ಹೋಗಿ 5 ಆಡನ್ನು ಕೊಂದು ಹಾಕಿದೆ. ದೊಡ್ಡ ಆಡು ಮರಿ ಎಲ್ಲ ಸೇರಿ ಒಟ್ಟು 5 ಅನ್ನು ಕೊಂದು ಇದು ಮಾಡಿದೆ. ಮತ್ತೆ ವಿಶೇಷವಾಗಿ ಅಚ್ಚಡ ಮಲಿಜ್ಮಾದಿ ದೇವಸ್ಥಾನದ ಸುತ್ತಮುತ್ತ ಈ ಬೀದಿ ನಾಯಿಗಳ ಕಾಟ ವಿಪರೀತವಾಗಿದ್ದು, ಇದೇ ರಸ್ತೆಯಲ್ಲಿ ಪ್ರತಿದಿನ ಅಂಗನವಾಡಿ ಮಕ್ಕಳು, ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಸಾರ್ವಜನಿಕರು ಭಯದಲ್ಲೇ ಸಂಚರಿಸುವಂತಾಗಿದೆ. ಈ ಭೀಕರ ಸಮಸ್ಯೆಯ ಕುರಿತು ಗ್ರಾಮ ಸಭೆಯಲ್ಲಿ ಸ್ಥಳೀಯರು ಹಲವು ಬಾರಿ ದೂರು ನೀಡಿದ್ರು. ಕಟಪಾಡಿ ಗ್ರಾಮ ಪಂಚಾಯತ್ ಮಾತ್ರ ಇದುವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಐದು ಆಡಿದ್ದು ಹೇಳಿದ್ರೆ 30-40 ಸಾವಿರ ರೂಪಾಯಿ ರೇಟ್ ಆಗ್ತದೆ. ಅದು ಹಣಕ್ಕಿಂತ ನಾವೊಂದು ಪ್ರೀತಿಯಿಂದ ಸಾಕಿದ ಪ್ರಾಣಿ ಕಣ್ಣೆದುರು ಇದು ಆಗುವಾಗ ಹಣದ್ದು ಬೆಲೆಗಿಂತ ಮನಸ್ಸಿಗೆ ನೋವು ತುಂಬ ಆಗ್ತದೆ. ಇಲ್ಲ ಕೋಳಿ ಇದು ಮಾಡುವಾಗ ಒಂದ್ಸಲ ತರಬೇಕಂತ ಎಣಿಸಿತ್ತು, ಕೊಡ್ಲಿಲ್ಲ, ಅವರ ಗಮನಕ್ಕೆ ತರಲಿಲ್ಲ. ಆದರೆ ಇಡೀ ಈ ಏರಿಯಾದಲ್ಲಿ ಎಲ್ಲರ ಮನೆಯದು ಕೋಳಿ ಎಲ್ಲ ಇದೇ ರೀತಿ ಆಗಿದೆ. ಇನ್ನು ಸುತ್ತಮುತ್ತಲ ಮನೆಯವರದ್ದು ಸಹ ಕೋಳಿ. ಅಲ್ಲಿ ಹಿಂದುಗಡೆ ವಕೀಲರು ಇದ್ದಾರೆ, ಜಗದೀಶ್ ಶೆಟ್ಟಿ ಅಂತ, ಅವರ ಮನೆಯದು 10-15 ಹುಂಜ ಇದೇ ರೀತಿ ಹೋಗಿದೆ ನಾಯಿಗಳಿಗೆ. ಇದು ಕೋಳಿ ಅಂತ ಯಾರು ಹೋಗಲಿಲ್ಲ ಪಂಚಾಯತಿಗೆ. ಇವತ್ತಿಂದು ಈ ಘಟನೆದು ನಾನೀಗ ಪಂಚಾಯತಿಗೆ ವಿದ್ದು ಫೋಟೋ ಅರ್ಜಿ ಕೊಡ್ತಿದ್ದೇನೆ. PDO ಒಂದು 7-8 ಮನೆಯಲ್ಲಿ ಸಂಭವಿಸಿದೆ. ಕೋಳಿ, ಆಡು ನಾನು ಮಾತ್ರ ಸಾಕೋದು, ಮತ್ತೆ ಯಾರು ಸಾಕೋದಿಲ್ಲ. ಎಲ್ಲರ ಮನೆಯಲ್ಲಿ ನಿರ್ನಾಮವಾಗಿದೆ. ಈಗ ಯಾರು ಕೋಳಿ ಸಾಕ್ಲಿಕ್ಕೆ ಹೋಗುದಿಲ್ಲ. ರೈತರು ಒಂದು ಕೋಳಿ, ಆಡು ಇಂಥ ಸಾಕಿದ್ರೆ ಇಂಥ ಘಟನೆಯಿಂದ ಅವರು ಸಾಕ್ಲಿಕ್ಕೆ ಉತ್ತೇಜನ ಆದರೆ ಹೇಗೆ ಬರ್ತದೆ? ಹೌದು, ಕಟ್ಪಾಡಿ ಗ್ರಾಮ ಪಂಚಾಯತಿ, ಯನಗುಡೆ ಗ್ರಾಮ ಪಂಚಾಯತಿಯಲ್ಲಿ ಅಚ್ಚಡ ಹಿಂಡು ಬರ್ತದೆ. ಯಾರ್ದು ಸಾಕು ನಾಯಿ ಹಿಂಡಾಗಿ ಕೊಂಡು ಬರ್ತಾವ, ಅದು ಬೀದಿ ನಾಯಿಯನ್ನು. ಅದರಲ್ಲಿ 90% ಬೀದಿ ನಾಯಿ. ಅದು ಬೀದಿ ಬದಿಯಲ್ಲಿ ಅನ್ನ ಎಲ್ಲ ಹಾಕಿ ಕೆಲವರು ಇದು ಮಾಡುವವರಿದ್ದಾರೆ. ಬೀದಿ ಬದಿಯಲ್ಲಿ ಅಲ್ಲಿ ಸ್ವಲ್ಪದ ಹತ್ತಿರ ದಿನ ಬಂದು ಒಂದು ಲೇಡೀಸ್ ಅನ್ನ ಹಾಕಿ ಹೋಗ್ತದೆ. ಅಲ್ಲಿ ಗುಂಪು ಇರ್ತದೆ. ಅವುಗಳೇ ಮತ್ತೆ ತಿರುಗ್ತಾ ಎಲ್ಲ ಕಡೆ ತಿರುಗುದು. ಈಗ ಎಲ್ಲ ಕಡೆ ಅಲ್ಲಿ ಅಚ್ಚಡ ಕ್ರಾಸ್ ಅಲ್ಲಿ ಉಂಟು, ಸ್ವಲ್ಪದ ಹತ್ತಿರ ಉಂಟು, ಎಲ್ಲ ಗುಂಪು ಇರ್ತದೆ ಮಲಕೊಂಡು. ಮಕ್ಕಳು ಇಲ್ಲಿ ಬದಿಯಲ್ಲಿ ಸರ್ಕಾರಿ ಶಾಲೆ ಉಂಟು. ಪೋಷಕರು ಅದು ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಾಗಿ ದುಡಿಯುವ ಮಕ್ಕಳು, ಬಿಜಾಪುರದವರ ಮಕ್ಕಳೇ ಹೆಚ್ಚು ಇರುವುದಲ್ಲಿ ಮಕ್ಕಳನ್ನು ಬೆಳಿಗ್ಗೆ ಶಾಲೆಗೆ ಬಿಟ್ಟು ಹೋಗ್ತಾರೆ. ಸಂಜೆ ಶಾಲೆ ಬಿಟ್ಟು ಬರುವಾಗ ಇವರು ಕೆಲಸದಲ್ಲಿ ಇರ್ತಾರೆ, ಕೂಲಿ ಕೆಲಸಕ್ಕೆ ಅದಕ್ಕೆ ಹೋಗಿರ್ತಾರೆ. ಆ ಮಕ್ಕಳು ನಡ್ಕೊಂಡು ಬರ್ತಾರೆ. ಆ ಚಿಕ್ಕ ಮಕ್ಕಳು ಅಂಗನವಾಡಿಯಿಂದ ಹಿಡಿದು 1ನೇ ಕ್ಲಾಸಿಂದ ಸ್ಟಾರ್ಟ್ ಆಗೋದು. ಆ ಮಕ್ಕಳ ಮೇಲೆ ದಾಳಿ ಮಾಡಲಿಕ್ಕಿಲ್ಲ ಅಂತ ಏನು ಗ್ಯಾರಂಟಿ ಉಂಟು? ಇಂಥ ನಾಯಿಗಳು ಇಷ್ಟಿಷ್ಟು ದೊಡ್ಡ ಆಡನ್ನು ಬಿಟ್ಟಿಲ್ಲ, ಇನ್ನು ಆ ಮಕ್ಕಳನ್ನು ಬಿಡ್ತಾವ. ಮೂಕ ಪ್ರಾಣಿಗಳನ್ನ ಬಲಿ ಪಡೆದ ಈ ನಾಯಿಗಳು ನಾಳೆ ಪುಟ್ಟ ಮಕ್ಕಳ ಮೇಲೆ ದಾಳಿ ಮಾಡಿ ಮತ್ತೊಂದು ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.